ಒಬ್ರು ಲೈಟ್ ಬಾಯ್ ಆಗಿದವನು ಈ ರೇಜ್ ಬಂದಿದ್ದಾನೆ ಅಂದ್ರೆ ಅದು ತಿಳ್ಕೋಬೇಕು ಸರ್. TRP ಏನ್ ಸರ್ ಎಲ್ಲಾ ಮಾತಾಡ್ತಾರೆ. ತಮಿಳಲ್ಲಿ ವಿಜಯ್ ಹೆಂಗೆ, ಕನ್ನಡದಲ್ಲಿ ದರ್ಶನ್. ಅದ ಅವನು ಕಚಡ ನನ್ ಮಗ. ಈಗ ಅವ್ರ ಮನೆ ಹೆಣ್ಮಕ್ಳಿಗಾರ ಅವನು ಸುಮ್ಗಿರ್ತಿದ್ನ. ಇವತ್ತು ಇಂಡಸ್ಟ್ರಿ ಓಡ್ತಾ ಇದೆ ಅಂದ್ರೆ ಮುಕ್ಕಾಲ್ ಭಾಗ ಬಾಸಿಂದಾನೆ. ಡೆವಿಲು ಬಾಸ್ ಹೊರಗಡೆ ಬಂದ್ರು ಒಂದ್ ರೇಂಜ್ ತಗೋತೀವಿ, ಬರ್ದೇ ಇದ್ರು ತಗೊಂಡೋಗ್ತೀವಿ ಸರ್. ನಿಮ್ಮ ಹೆಸರು? ಸ್ವಾಮಿ ಅಂತ. ಯಾವ ನಿಮ್ದು? ನಮ್ದಿಲ್ಲ ನಂಜನಗೂಡು. ಓಕೆ. ಈಗ ದರ್ಶನ್ ಸರ್ಗೆ ಬೇಲ್ ಕ್ಯಾನ್ಸಲ್ ಆಯ್ತು, ಆಗೇನ್ ಅನ್ನಿಸ್ತು ನಿಮ್ಗೆ? ಸರ್ ತುಂಬಾ ಫೀಲ್ ಆಗುತ್ತೆ. ಯಾಕಂದ್ರೆ ಅವ್ರು ಮಾಡಿರೋ ದಾನ ಧರ್ಮದಲ್ಲಿ ಎಲ್ಲ ನೋಡ್ಬೇಕು ಸರ್. ಅದ ಅವನು ಕಚಡ ನನ್ ಮಗ. ಈಗ ಅವ್ರ ಮನೆ ಹೆಣ್ಮಕ್ಳಿಗಾರ ಅವನು ಸುಮ್ಗಿರ್ತಿದ್ನ. ಅದನ್ನ ಫಸ್ಟ್ ನಾವ್ ಥಿಂಕ್ ಮಾಡ್ಬೇಕು. ಯಾರೋ ಜನ ಅವನು ಇದಕ್ಕೋಸ್ಕರ ಸೆಲೆಬ್ರಿಟಿ ಬೆಳಿತಾನಲ್ಲ, ಒಬ್ರು ಲೈಟ್ ಬಾಯ್ ಆಗಿದವನು ಈ ರೇಜ್ ಬಂದಿದ್ದಾನೆ ಅಂದ್ರೆ ಅದು ತಿಳ್ಕೋಬೇಕು ಸರ್. ಬಾಸ್ ಗತ್ತೇನು ಅಂತ. ಇವತ್ತು ಇಂಡಸ್ಟ್ರಿ ಓಡ್ತಾ ಇದೆ ಅಂದ್ರೆ ಮುಕ್ಕಾಲ್ ಭಾಗ ಬಾಸಿಂದಾನೆ. ಇವತ್ತು ನಮ್ ಬಾಸ್ ಇಲ್ಲ ಅಂದ್ರೆ ಇಂಡಸ್ಟ್ರಿ ಯಾವ ಫಿಲಂ ಹಿಟ್ ಆಗಲ್ಲ. ಇವಾಗ ಬರೋ ಫಿಲಂ ಯಾವ್ದು ಹಿಟ್ ಆಗಲ್ಲ ಸರ್. ಡೆವಿಲು ಬಾಸ್ ಹೊರಗಡೆ ಬಂದ್ರು ಒಂದ್ ರೇಂಜ್ ತಗೋತೀವಿ, ಬರ್ದೇ ಇದ್ರು ತಗೊಂಡೋಗ್ತೀವಿ ಸರ್ ನಾವು. ಡೆವಿಲ್ ಮೇಲೆ ಪಕ್ಕ. ಇವಾಗ ಏನಿದೆ ಕ್ರೇಜು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂದ್ರೆ ನಮ್ ಬಾಸ್ ಹೊರಗಡೆ ಬಂದ್ರೆ ಸರ್ ಹಬ್ಬ ರೀತಿ ಮಾಡ್ತೀವಿ ಸರ್ ನಾವು. ಈಗ ಡೆವಿಲ್ ಮೂವಿದು ಫಸ್ಟ್ ಸಾಂಗ್ ರಿಲೀಸ್ ಆಯ್ತು, ಆ ಸಾಂಗ್ ಹೆಂಗಿತ್ತು ಸರ್? ಆ ಸಾಂಗ್ ನೋಡಿ ತುಂಬಾ ಜನ ಹೊರ್ಕೊಬಿಟ್ಟಿದ್ದಾರೆ ಸರ್. ಆ ಸಾಂಗ್ ನೋಡಿದ್ಮೇಲೆ ಅವ್ರನ್ನ ಒಳಗಡೆ ಕಲ್ಸಕ್ ಪ್ಲಾನ್ ಮಾಡಿರೋದು ಅವ್ರು. ಇದ್ರೆ ನೆಮ್ಮದಿ ಆಗಿರ್ಬೇಕಲ್ವಾ. ಟೈಟಲ್ ಬಂದ್ಮೇಲೆ ಸರ್ ಎಲ್ಲ ಓದ್ಕೊಂಡಿರೋದು. ಬಾಸ್ ರೇಂಜ್ ಹಂಗ ಐತೆ. ಬಾಸ್ ಬೆಳಿತಾರೆ ಅಂದ್ರೆ ನನ್ ಮಕ್ಳು ತುಳಿಯೋರೇ ಜಾಸ್ತಿ ಇವಾಗ. ಇವಾಗ ಯಾವ್ದ ಫಿಲಂ ಹಿಟ್ ಮಾಡ್ಕಲ್ಲ ಏನಿ ಸರ್. ಈಗ ನಮ್ ಬಾಸ್ ಇಲ್ಲ, ನಮ್ ಬಾಸ್ ಇಲ್ದವ್ರು ಫಿಲಂ ನ ಒಂದ್ ರೇಂಜ್ ತಗೊಂಡ್ ಹೋಗ್ತೀವಿ ಸರ್. ಈಗ ಅದೇ ಹೇಳ್ತವ್ರೆ, ದರ್ಶನ್ ಸರ್ ಜೈಲ್ ಒಳಗಿರೋದ್ರಿಂದ ಮೂವಿ ರಿಲೀಸ್ ಆದ್ರೆ ಅದು ಹಿಟ್ ಆಗಲ್ಲ, ಫ್ಲಾಪ್ ಆಗುತ್ತೆ ಅಂತ ಹೇಳ್ತೀರಾ, ಏನ್ ಹೇಳ್ತೀರಾ? ಯಾವ್ದೇ ಕಾರಣಕ್ಕೂ ಫ್ಲಾಪ್ ಆಗಲ್ಲ ಸರ್. ಅಪ್ಪಡಿ ಸಾರಥಿನೇ ಬಿಟ್ಟಿಲ್ಲ ನಾವು. ಇನ್ ಡೆವಿಲ್ ಬಿಡ್ತೀವ ಸರ್. 2014 ಬಂದಿದ್ ಸಾರಥಿನೇ, 11 ಬಂದ್ರೆ ಸಾರಥಿನೇ ಬಿಟ್ಟಿಲ್ಲ. 2025 ಬರೋದ್ ಬಿಡ್ತೀವ ಸರ್ ನಾವು. ಅವಾಗ್ಲೇ ಹಂಗೆ ನೀವಾಗ ಕೇಳ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಹೆಂಗ್ ಐತೆ ಇವಾಗ. ಬಾಸ್ ಕ್ರೇಜ್ ಗತ್ತು ಸರ್ ಅದು. ಬಾಸ್ ಅಂದ್ರೆ ಒಂದ್ ರೇಂಜ್ ಅಲ್ಲಿ ಇದಾರೆ ಸರ್ ಅವ್ರು, ದೇವ್ರಿದಾಗೆ ಈಗ. ಯಾಕಂದ್ರೆ ಅವ್ರು ಮಾಡಿರೋ ದಾನ ಧರ್ಮ ಯಾವ ಮಗನ್ ಕೆಲವು ಮಾಡಕ್ಕಲ್ಲ ಸರ್. ಆ ರೇಂಜ್ ಅಲ್ಲಿ ಇದಾರೆ ಈಗ ಅವರು. ಅನ್ಕೋಬಹುದು ಸೆಲೆಬ್ರಿಟಿ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ. ಅವ್ರು ಬಿಟ್ರೆ ಇನ್ಯಾರು ಇಲ್ಲ ಸರ್. ಈಗ ನಮ್ ಕನ್ನಡ ಇಂಡಸ್ಟ್ರಿ ನಮ್ ಬಾಸ್ ಒಬ್ರು ಬಿಟ್ರೆ ಇನ್ಯಾರು ಇಲ್ಲ ಸರ್. ಎಲ್ಲಾ ಥಿಯೇಟರ್ ಗಳೆಲ್ಲ ಹಾಕಲ್ಲ ನಮ್ ಬಾಸ್ ಮೂವಿ. ನಮ್ ಬಾಸ್ ಮೂವಿ ಬಂದ್ರೆ ಸುಮಾರು ಥಿಯೇಟರ್ ಗಳೆಲ್ಲ ಓಪನ್ ಮಾಡೋದು ಎಲ್ಲ. ಯಾಕಂದ್ರೆ ನಮ್ ಬಾಸ್ ಮೂವಿ ಬರ್ತಾರೆ ಯಾರು ಆಲ್ಮೋಸ್ಟ್ ಅಲ್ಲಿ ಹೋಗಲ್ಲ. ಎಲ್ಲ ಬಾಸ್ ನೋಡ್ಕೊಂಡೆ ಬರೋದು ಸರ್. ಸಾಕು, ಒಂದ್ ಎಕ್ಸ್ಕ್ಯೂಸ್ ಕೊಡ್ಬೇಕು. ಆಗಿದೆ, ಪ್ರಾಬ್ಲಮ್ ಆಗಿದೆ ನಮ್ ಬಾಸ್ನು. ಇವಾಗ ನಾ ಹೇಳೋದೇನಂತಂದ್ರೆ ತಪ್ಪು ಯಾರು ಮಾಡಲ್ಲ, ತಪ್ಪಾಗಿದೆ. ಆಗಿದೆ, ಸಮ್ ಟೈಮ್ ಆಗಿದೆ ಅಲ್ವಾ. ಇನ್ ಸಾಕು, ಎಕ್ಸ್ಕ್ಯೂಸ್ ಕೊಟ್ಟು ಬೇಲ್ ಕೊಟ್ಟು ಅದೇನಿದೆ ಅದು ಫುಲ್ ಕಾನೂನು ಕ್ಲಿಯರ್ ಮಾಡಿಸಿ ರಿಲೀಸ್ ಮಾಡ್ತಾರೆ ಬೆಟರ್. ಸಾಕು. ಎಷ್ಟು ವರ್ಷ ಆಯ್ತು ಸರ್? ಇನ್ನೇನು 1 ವರ್ಷ ಆಗಿಲ್ಲ. 1 ವರ್ಷ ಆಯ್ತು. ಈಗ ಇವ್ರ ಕಡೆಯಿಂದನೂ ಅವ್ರಿಗೆ ಏನ್ ಕೊಡಿಸ್ಬೇಕು ಅದು ಕೊಡಿಸ್ಬಿಡ್ಲಿ. ಇವ್ರಿಗೆ ದರ್ಶನ್ ಕಡೆಯಿಂದನು ಅವ್ರ ಮನೆ ತನಕ ಏನ್ ಕೊಡಿಸ್ಬೇಕು, ಯಾರ್ಯಾರು ಮಧ್ಯೆ ನಿಂತು ಕೊಡಿಸ್ಲಿ. ದೊಡ್ಡವ್ರು ಇದಾರೆ, ನಾವೆಲ್ಲ ಚಿಕ್ಕವರು ಇಲ್ಲ ಅಂತ ಹೇಳೋದು. ಅವ್ರು ಇದ್ರ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ, ಅದ್ ಆಗ್ತಾ ಇಲ್ಲ. ಅದ್ ಬೇಗ ಆದ್ರೆ ಅವ್ರ ಮನೇನು ಸೇಫ್ ಆಗಿರುತ್ತೆ. ಇವರು ಹೊರಗಡೆಯಿಂದ ಬಂದು ಇವ್ರ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ತಾರೆ. ಸರ್, ಅವರು ಹೊರಗಡೆ ಬಂದ್ರೆ ಯಾವ ತರ ಸೆಲೆಬ್ರೇಷನ್ ಮಾಡ್ಬೋದು ಅವ್ರ ಅಭಿಮಾನಿಗಳು? RCB ಗೊತ್ತಲ್ಲ ಸರ್? ಸಾಕು ಸರ್, ಅಷ್ಟು ಗೊತ್ತಿರೋ ಸಾಕು ಸರ್. RCB ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ ಒಂದೇ ಸರ್. ಒಂದು ಓಕೆ. ದರ್ಶನ್ ಸರ್ ರಿಲೀಸ್ ಆಗಿದ್ದ ದಿನ ಅವ್ರ ಅಭಿಮಾನಿಗಳಲ್ಲಿ ಏನ್ ತಲೆಗೆ ಓಡ್ತಿರುತ್ತೆ, ಅವ್ರ ಮೈಂಡ್ ಸೆಟ್ ಯಾವ ತರ ಇರುತ್ತೆ? ಇವಾಗ ತಾಳ್ಮೆ ಬಂದಿದೆ ದರ್ಶನ್ ಅಭಿಮಾನಿಗಳಿಗೆ. ಅವ್ರ ಒಳಗಡೆ ಇದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕ್ರೌಡ್ ಆಗಿ ಗಲಾಟೆ ಮಾಡಿದ್ರು, ಇವಾಗ ತಾಳ್ಮೆ ಬಂದಿದೆ. ಈಗ ಅವ್ರನ್ನು ಆ ಸೆಲೆಬ್ರೇಷನ್ ಪ್ರೀತಿಯಿಂದ ಮಾಡ್ತಾರೆ. ಸಾವು ನೋವು ಆಗಲ್ಲ ಸರ್. ಪ್ರೀತಿಯಿಂದ ಕೇಕ್ ಅಂತಾರೆ, ಹೊರಗಡೆ ಜನಗಳಿಗೆ ಊಟ ಹಾಕಿಸ್ತಾರೆ. ನಡೀತೆ ಸರ್, ನಡೀತೆ. ನೆಕ್ಸ್ಟ್ ಒಂದು ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ಅದು ಆ ತಾಳ್ಮೆ ಬಂದ್ಬಿಟ್ಟಿದೆ. ಈಗ ಮೊದ್ಲಿರ್ಲಿಲ್ಲ ತಾಳ್ಮೆ, ನಮಗೂ ಇರ್ಲಿಲ್ಲ, ಬಂದಿದೆ. ಈಗ ಕರ್ನಾಟಕದಲ್ಲಿ ನಂಬರ್ 1 ಫ್ಯಾನ್ ಫಾಲೋಯಿಂಗ್ ಹೊಂದಿರೋ ಆಕ್ಟರ್ ಅಂದ್ರೆ ಯಾರು? ದರ್ಶನ್ ಇದೆ. ಇನ್ನೂ ಕ್ರೌಡ್ ಕಮ್ಮಿ ಆಗಿಲ್ಲ. ತಮಿಳಲ್ಲಿ ವಿಜಯ್ ಹೆಂಗೆ, ಕನ್ನಡದಲ್ಲಿ ದರ್ಶನ್. ಈಗ ದರ್ಶನ್ ಸರ್ ಜೈಲ್ಗೆ ಹೋದ್ಮೇಲೆ ಅವ್ರ ಫ್ಯಾನ್ ಫಾಲೋಯಿಂಗ್ ಕಮ್ಮಿ ಆಗ್ತಾ ಇದೆ, ಅವ್ರ ಮೂವಿ ಹಿಟ್ ಆಗಲ್ಲ, ಫ್ಲಾಪ್ ಆಗುತ್ತೆ ಅಂತ ಕಮೆಂಟ್ ಮಾಡೋದು, ಅಲ್ಲಿ ಇಲ್ಲಿ ಹೇಳೋದು ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರಿಗೆ ಬೇಡ, ಅವ್ರಿಗೆ ಬೇಕಾಗಿಲ್ಲ. ಅವರು ಯೂಟ್ಯೂಬ್ ಅಲ್ಲಿ ರೈಸ್ ಮಾಡ್ಕೊಳಕ್ ಮಾತಾಡ್ಕೋತಾರೆ. ಬಟ್ ಓಪನಿಂಗ್ ಹೇಳ್ತೀನಿ, ಅವ್ರಿಗೆ ಯಾವ್ದೇ ಫ್ಯಾನ್ಸ್ ಕಮ್ಮಿ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ತುಂಬಾ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಾಗುತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಈ ಸಾಲ್ವ್ ಆಗೋಯ್ತು ಅಂತಂದ್ರೆ ಖಂಡಿತ ಅಲ್ಟಿಮೇಟ್ ಬಾಸು ಡಿ ಬಾಸ್. ಜೈ ಡಿ ಬಾಸ್.
TRP ಗೋಸ್ಕರ ಏನ್ ಸರ್ ಎಲ್ಲಾ ಮಾತಾಡ್ತಾರೆ. ಬಾಸ್ ಕ್ರೇಜ್ ಗತ್ತು ಯಾವತ್ತೂ ಕಮ್ಮಿ ಆಗಲ್ಲ ಸರ್. ಬಾಸು ಭಾಷೆ ಅಂದು ಭಾಷೆ ಹಿಂದೂ ಭಾಷೆ ಅವರು ಏನು ಹೊರಗಡೆ ತಂದೆ ತತ್ತೀವಿ ಸರ್. ಒಂದ್ ಚಾನ್ಸ್ ಕೊಟ್ರೆ ಬಾಸ್ ಒಂದ್ ರೇಂಜ್ ತಗೊಂಡೋಗ್ಬಿಡ್ತೀವಿ ಸರ್ ನಾವು.